ಇಟಲಿ ಪ್ರವಾಸದಲ್ಲಿ ಪ್ರಧಾನಿ ಮೋದಿ ಅಲ್ಲಿಯ ಪ್ರಧಾನಿ ಜೊತೆ ಫೋಟೋ ತೆಗೆಸಿಕೊಂಡು ಚಾಕ್ಲೇಟ್ ಕೊಟ್ಟಿದ್ರು. ಅದಕ್ಕೆ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು. ಇದಕ್ಕೀಗ ರೊಚ್ಚಿಗಿದ್ದರು ಯತ್ನಾಳ್. ರಾಹುಲ್ ಗಾಂಧಿ ದೇಶದ್ರೋಹಿ, ಒದ್ದು ಒಳಗೆ ಹಾಕಬೇಕು. ಹಿಂದೆ ಗಾಂಧಿ ಹತ್ಯೆ ಆದಾಗ ಅವರ ಕುಟುಂಬದ ನೆಹರು ಮೌಂಟ್ ಬ್ಯಾಟನ್ ಪತ್ನಿ ಜೊತೆ ಇದ್ದ. ಇವನ ಮೇಲೆ ಡ್ರಗ್ ಕೇಸ್ ದಾಖಲಾಗಿತ್ತು. ಆಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದಾಗ ಇವನನ್ನು ಬಿಡಿಸಿದ್ರು. ಇವರೆಲ್ಲ ಮೊದಲು ದೇಶದ್ರೋಹಿಗಳು ಅಂತ ಜಾಡಿಸಿದ್ರು. ಅಷ್ಟೇ ಅಲ್ಲದೆ ಈಗ ಟ್ರೆಂಡ್ ಆಗ್ತಿರೋ ಕಾಕ್ರೋಚ್ ಪಾರ್ಟಿ ಬಗ್ಗೆ ಮಾತಾಡಿದ್ದು ಇದು ದೇಶ ಒಡೆಯೋ ಹುನ್ನಾರ ಅಂತ ಬಾಯಿಗೆ ಬಂದಂಗೆ ಯತ್ನಾಳ್ ಬೈದ್ರು. ರಾಹುಲ್ ಗಾಂಧಿ ಅದೊಂದು ಜೋಕರ್, ಅದಕ್ಕೆ ತಲೆನೂ ಇಲ್ಲ. ಅದು ಏನು ಅದಕ್ಕೆ ಡಿಗ್ನಿಫೈ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಪಾರ್ಲೆ ಕಂಪನಿದು ಒಂದು ಚಾಕ್ಲೇಟ್ ಕೊಟ್ಟಾರ. ಏನು ತಪ್ಪೇನಾಯ್ತು? ನೆಹರು ನಂಗೆ ರಾತ್ರಿ ಲಾಡ್ ಮಾಡ್ಕೊಂಡು ಬ್ಯಾಟನ್ ಮನೆಗೆ ಏನು ಮಕ್ಕೊಂಡಿಲ್ಲಲ್ಲ. ನೆಹರು ಏನು ಮಾಡ್ಯಾನ, ರಾಜೀವ್ ಗಾಂಧಿ ಇಂಡಿಯನ್ ನೇವಿದು ಹಡಗು ಒಯ್ದು ದೇಶದ್ರೋಹಿಗಳನ್ನು ತೊಗೊಂಡು ಅದ್ರೊಳಗೆ ಅದನ್ನು ಇದು ಮಾಡದ, ಪಾರ್ಟಿ ಮಾಡದ. ರಾಜೀವ್ ಗಾಂಧಿ ಮಾಡಿದ್ದು. ನೆಹರು ಅಂತರೂ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಬರೀತಾಳ, ಪುಸ್ತಕ ಬರ್ದಾಳ. ಲಾರ್ಡ್ ಮೌಂಟ್ ಬ್ಯಾಟನ್ ಕೊನೆಯ ವಯಸ್ಸರ ಇದ್ದ ಅವನ ಮಗಳು ಒಂದು ಪುಸ್ತಕ ಬರ್ದಾಳ. ಗಾಂಧಿ ಹತ್ಯೆ ಆದಾಗ ನೆಹರು ನನ್ನ ತಾಯಿ ಜೊತೆಗೆ ನನ್ನ ಮನೆಯಲ್ಲಿದ್ದ, ತಾಸಾನುಗಟ್ಲೆ ಇದ್ದ. ಅಂದ್ರೆ ಗಾಂಧಿನೇ ಅಲ್ಲಿ ಕೊಲೆ ಆಗಿರ್ತದೆ. ನೆಹರು ಎಲ್ಲಿದ್ದ? ಲಾರ್ಡ್ ಮೌಂಟ್ ಬ್ಯಾಟನ್ ಹೆಂಡತಿ ಜೋಡ ಇದ್ದ, ನನ್ನ ತಾಯಿ ಜೋಡ ಇದ್ರಂತ ಆ ಹೆಣ್ಮಗಳ ಒಂದು ಪುಸ್ತಕ ಬರ್ದ. ನೋಡಿ, ಇಂಥ ದೇಶದ್ರೋಹಿ ಕೆಲಸ ಮಾಡಿದಂಥ ಕುಟುಂಬ ಅದು ಮತ್ತು ಅದಕ್ಕೆ ಯಾವುದೂ ಇಲ್ಲಲ್ಲ. ಅದು ಯಾವ ಜನಾಂಗದ್ದು ಅದೂ ಇಲ್ಲಲ್ಲ. ಹಿಂದೂವರು ಐತೆ, ಅದು ಇಲ್ಲ. ಮತ್ತೊಂದು ಜನಾಂಗ ಅದೂ ಇಲ್ಲ. ಅದು ಯಾವುದೇ ಪೂರ್ತಿ ಕ್ರಾಸ್ ಐತಿ. ಹೀಗಾಗಿ ಅವನಿಗೆ ಏನು ಬರ್ತದೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದು ಗೌರವನೇ ಕಳ್ಕೊಂಡ್ಬಿಟ್ಟ. ಅವ ಹೆಂಗೆ ಬರ್ಬೇಕು, ಪಾರ್ಲಿಮೆಂಟಿಗೆ ಹೆಂಗೆ ಬರ್ಬೇಕು ಅನ್ನೋ ಕನಿಷ್ಠ ಶೌಚಾಲಯ ಇಲ್ಲ. ಚಾಕ್ಲೇಟ್ ತಿನ್ಕೋತ ಬರ್ತಾನೆ, ಅಂಗಿ ಗುಂಡಿ ತಕೊಂಡು ಬರ್ತಾನೆ. ಒಂದು ಪಾರ್ಲಿಮೆಂಟ್ನಾಗ ಎಂತಿಂತವ್ರು ಆಗಿ ಹೋಗ್ಯಾರ ಈ ದೇಶನಾಗ. ವಲ್ಲಭಭಾಯ್ ಪಟೇಲ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಎಂತಿಂಥ ಪುಣ್ಯಾತ್ಮರು ಅಲ್ಲಿ ಕೂತು ಹೋಗ್ಯಾರ. ವಿರೋಧ ಪಕ್ಷದಾಗ ಎಂತಿಂಥವ್ರು ಇದ್ರು ಹಿಂದೆ. ಈಗ ಇಂಥವನು ಒಬ್ಬನ ಅಯೋಗ್ಯನ ಮೊದಲು ಇವನೇ ದೇಶದ್ರೋಹಿ ಒಳಗೆ ಹಾಕ್ಬೇಕು. ನನಗೆ ಕೇಳ್ತಾರೆ ಅಟ್ಟ ಹಗರಣ ಅದಾವ. ಇವ ಸುಬ್ರಹ್ಮಣ್ಯಂ ಸಾಹೇಬ್ ಹೇಳಿದ್ರು, ಗಾಂಜಾ ಚರಸ್ಸು ಇದ್ರಾಗ ನಶೆದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ ಸಿಕ್ಕಿದ್ದ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು. ನಮ್ಮ ದೇಶದ ಮರ್ಯಾದೆ ಹೋಗಬಾರ್ದು ಅಂತೇಳಿ ಇವನು ಬಿಡಿಸ್ಯಾರ. ಏನೋ ಹೋಗಿದ್ದಲ್ಲ, ಇವ ಡ್ರಗ್ ಅಡಿಕ್ಟ್ ಇದ್ದ. ನಮ್ಮ ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಪ್ರಧಾನಮಂತ್ರಿ ಇಡೀ ತನ್ನ ಜೀವನಾನೇ ದೇಶಕ್ಕೆ ಕೊಟ್ಟಂಥ ಪ್ರಧಾನಮಂತ್ರಿಗಳದಾರ. ಈ ಪಾಕ್ಲೇಟ್ ಕೊಡುವಂಥದ್ದು ಏನಿಲ್ಲ. ಚಾಕ್ಲೇಟ್ ಕೊಟ್ಟಿದ್ದರಿಂದ ನಮ್ಮ ದೇಶದ ಒಂದು ಪ್ರಾಡಕ್ಟು ಜಗತ್ತಿಗೆ ಗುರ್ತಾಯಿತು. ಬಂದು ಭಾರತನಾಗೂ ಇಂಥ ಒಂದು ಚಾಕ್ಲೇಟ್ ತಯಾರು ಮಾಡ್ತಾರಪ್ಪ ಅಂತ. ಮತ್ತು ಅವರು ಇಟ್ಲಿ ಪ್ರಧಾನಮಂತ್ರಿನೇ ಅಪ್ರಿಸಿಯೇಟ್ ಮಾಡ್ಯಾರಲ್ಲ, ಪರಿಶ್ರಮಿ ಪ್ರಧಾನಮಂತ್ರಿ ಅಂತೇಳಿ ಬಿರುದು ಕೊಟ್ಟಾರ. ಯಾರು? ಇಟ್ಲಿ ಪ್ರಧಾನಮಂತ್ರಿ. ಹಾರ್ಡ್ ವರ್ಕ್, ಪರಿಶ್ರಮ ಅನ್ನುವಂಥದ್ದಕ್ಕೆ ಯಾವುದೋ ಒಂದು ಸಂಸ್ಕೃತಿ ವರ್ಡ್ ಉಪಯೋಗ ಮಾಡಿ ಅದನ್ನು ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಒಬ್ಬ ದೇಶದ ನೋಡ್ರಿ, ನಿನ್ನೆ ಶರದ್ ಪವಾರ್ ಹೇಳ್ಯಾರ. ಶರದ್ ಪವಾರ್ ವಿದೇಶದ ಪ್ರಧಾನಮಂತ್ರಿ ಹೋಗಿದ್ದನ್ನ ನಾವು ಅಪಮಾನ ಮಾಡಬಾರ್ದು. ಅವ್ರ ದೇಶಕ್ಕೆ ಒಳ್ಳೇದಾಗುವುದಕ್ಕೆ ಅವರೇನು ನೋಡ್ರಪ್ಪ. ನಮ್ಮ ಮೋದಿಯವ್ರಿಗೆ ಏನು ಕುಡಿ ಚಟ ಇಲ್ಲ, ತಿನ್ನು ಚಟ ಇಲ್ಲ, ಯಾವುದೂ ಇಲ್ಲ. ಅವ್ರು ಎದಕ್ಕೆ ಹೋಗ್ತಾರೆ? ದೇಶದ ಸಲುವಾಗಿ. ಇವತ್ತು ಬ್ರೆಜಿಲ್ಗೆ ಹೋದರು. ಅಲ್ಲಿ ಹೋದರೆ ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ದೇಶಕ್ಕೆ ತೊಗೊಂಡು ಬರ್ತಾರೆ. ಯಾರು? ರಾಜರಾಜ ಚೋಳನ ಕಾಲದಲ್ಲಿ 1016ನೇ ಇಸ್ವಿಯಲ್ಲಿ ಅವರ ಇತಿಹಾಸ. ಇವತ್ತು ತಮಿಳುನಾಡದಾಗೇನು ಸಂಸ್ಕೃತ ಅಂದ್ರೆ ಅವ್ರ ವಿರೋಧಿಗಳು, ಅಲ್ಲಿಂದ ಸನಾತನ ಧರ್ಮದ ವಿರೋಧಿಗಳು ಏನೋ ಒಂದು ಇದೆ. ಆ ರಾಜರಾಜ ಚೋಳ ಏನಿದ್ದ ಅವನದು ಇದು ಎಲ್ಲಿ ತಾನೇ ಇತ್ತು? ಕಾಂಬೋಡಿಯಾ ತಾನೇ ಇತ್ತು ಒಂದು ರಾಜ್ಯ. ಅವ್ರ ಇತಿಹಾಸ ಇರಲಿಲ್ಲ. ಇವತ್ತು ಇತಿಹಾಸಕ್ಕೆ ಮೋದಿಯವರು ಹೋಗಿದ್ದರಿಂದ ಅವನ್ನೆಲ್ಲ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಾರೆ. ಅಂದರೆ ಚೋಳ ಡೈನಾಸ್ಟಿ ಏನಿತ್ತಲ್ಲ ಭಾರತದಲ್ಲಿ, ಅವರು ಅವಾಗ ವಿದೇಶದ ವ್ಯಾಪಾರ ಮಾಡ್ತಿದ್ರು. ಚೋಳ ರಾಜ ಕಟ್ಟಿದಂಥ ಆ ದೇವಸ್ಥಾನ ನೋಡಿದ್ರೆ ಇವತ್ತು ಅದ್ರ ಮ್ಯಾಗಿನ ಗುಮ್ಟ ಹೆಂಗೆ ಇವತ್ತಿನ ಇಂಜಿನಿಯರ್ಸ್ಗಳಿಗೆ ಸಹಿತ ಚಾಲೆಂಜ್ ಐತಿ. ಇದು ಹೆಂಗೆ ಇದನ್ನು ಸುಮಾರು 500 ಟನ್ನಿನ ಒಂದು ಗುಮ್ಟದ ಮ್ಯಾಗ ಎಷ್ಟೋ ಎತ್ತೈತೆ. ಅಂದ್ರೆ ಆ ರಾಜಂದು ಏನು ಕಲ್ಪನೆ ಇತ್ತಂದ್ರೆ ಇಡೀ ಜಗತ್ತಿನಲ್ಲಿ ನಾ ಕಟ್ಟಿದಂಥ ದೇವಸ್ಥಾನದ ಎತ್ತರ ಇರ್ಬೇಕಂತ. ಅಂಥ ರಾಜನ ಇತಿಹಾಸ ಇವತ್ತು ನಮ್ಗೆ ಗೊತ್ತಾಯಿತು. ಆ ರಾಜನ ಕಾಲಕ್ಕೆ ತಮಿಳು, ಸಂಸ್ಕೃತ
ಎರಡೂ ಭಾಷೆಗೆ ಗೌರವ ಕೊಟ್ಟಂತ ಇಂಥದ್ದೆಲ್ಲ ಪ್ರಧಾನಮಂತ್ರಿಗಳು ತೊಗೊಂಡು ಬಂದಾರ. ಈ ಅಯೋಗ್ಯ ಈ ರಾಹುಲ್ ಗಾಂಧಿ ಏನದಲ್ಲ ಇವಂದು ಮಾನ ಮರ್ಯಾದೆಗೆ ಈ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಬೇಕಲ್ಲ ಇಂಥವನ್ನ ನಾ ಏನಾರ ಆ ಪಾರ್ಟಿಗೆ ಇದ್ರ ಹೋಗಿ ಕಪಾಳಿ ಹೊಡಿತಿದ್ದೆ. ಸರ್, ಇನ್ನೊಂದು ಸರ್, ಸಾಮಾಜಿಕ ಜಾಲತಾಣಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಟ್ರೆಂಡ್ ಸೃಷ್ಟಿ ಮಾಡಿತ್ತು. ಜಾಸ್ತಿ followers ಮಾಡ್ಕೊಂಡು. ಯಾರ್ರಿ ಜಾಸ್ತಿ ಪಾಲ್ ಹೌದು ಸರ್, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ. ಅದು ಸುಪ್ರೀಂ ಅದೇನು ಸಾಫ್ಟ್ವೇರ್ ನೀವು ಏನು ಬೇಕಾದ ಫಾಲೋವರ್ ಮಾಡ್ಕೋಬೋದಲ್ಲ. ನಿಮ್ಮ ಕೈಗೆ ನಿಮ್ಮ ಕೈಗೆ ಇರ್ತೈತಿ, ನೀವೇ ಮಾಡ್ಕೋಬೋದು. ಅದಕ್ಕೇನು ಕಾಕ್ರೋಚ್ ಪಾರ್ಟಿದು ಏನೈತಲ್ಲ ವ್ಯವಸ್ಥಿತವಾಗಿ ಭಾರತವನ್ನು ಅತಂತ್ರ ಮಾಡೋದು, ಪ್ರಧಾನಮಂತ್ರಿಗಳನ್ನು ಇಳಿಸ್ಬೇಕು. ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗ್ಲಾಕತ್ತೈತಲ್ಲ, ಇವ್ರು ತಡ್ಕೋದಾಗಲಾಗೈತಿ. ನೀವು ನೇರವಾಗಿ ಇವತ್ತು ರಾಹುಲ್ ಗಾಂಧಿ ಚೀನಾದ ಏಜೆಂಟ್ ಎಲ್ಲ ಇಲ್ಲಿ ಗುಪ್ತ ಕೆಲವೊಂದು ವಿಚಾರಗಳನ್ನು ಹೇಳ್ಯಾನ, ಪಾಕಿಸ್ತಾನ ಪರವಾಗಿ ಮಾತಾಡ್ತಾನ. ಇದನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಗಲ್ಫ್ ಕ್ಷೇತ್ರ ಹೌದೌದು ಫಾಲೋವರ್ಸ್ 40% ಪಾಕಿಸ್ತಾನದವರು ಸರ್. ಅದೇ ಅದೇ ಟಿ ಶರ್ಟ್ ಬಿಡುಗಡೆ ಮಾಡ್ಯಾರ ಕಾಂಗ್ರೆಸ್ನವರು. ಅದು ಕಾಂಗ್ರೆಸ್ ದೇಶ ಅದು ಅದೇ ಕಾಂಗ್ರೆಸ್ ಒಂದು ದೇಶದ್ರೋಹಿ ಪಾರ್ಟಿ ಆಗೈತೆ. ಯಾಕೆ ಅವ್ರಿಗೆಲ್ಲರಿಗೂ ಈ ದೇಶನಾಗ ಏನಾಗೈತಿ, ಎಲ್ಲ ಕೆಲವೊಂದು ಈ ಕಮ್ಯುನಿಸ್ಟ್ ವಿಚಾರದವರು, ಈ ಲೆಫ್ಟಿಸ್ಟ್ ಏನದಾರಲ್ಲ, ಮತ್ತು ಈ ದೇಶವನ್ನು ಬೆಳವಣಿಗೆ ನೋಡೋದು ಸಹನೆ ಆಗ್ಲಾರಂತ ಅದು ಎಲ್ಲ ಟೀಮ್ ಕೂಡ್ಕೊಂಡು ಪಾಕಿಸ್ತಾನದವ್ರು ಮೆಂಬರ್ ಆದ್ರೆ ಇವ್ಕ ಭಾರತಕ್ಕೇನು ಸಂಬಂಧ ರೀ? ಪಾಕಿಸ್ತಾನ ಮಾಡ್ಕೊಳ್ಳಿ ಕಾಕ್ರೋಚ್ ಪಾರ್ಟಿ ಅಲ್ಲೇ ನಾವು ಅವಕ್ಕೆ ತಿಲ್ಲಕ್ ಕೂಳಿಲ್ಲ. ಹಾಂ, ಅವೇ ಬಿಕನಾಸಿ ಹೆಂಗೆ ಅಡ್ಡಾಡಕತ್ತಾವು. ಈಗ ನಮ್ಮ ದೇವ್ರ ಹೆಸರು ಇಡ್ಲಾಕತ್ತಾರ ಅವ್ರು ಉಲ್ಟಾ. ಮತ್ತು ಲಾಹೋರ್ನಾಗ ಜೈನ ಟೆಂಪಲ್ ಚೌಕತ್ತಿಟ್ಟಾರ. ನಿನ್ನೆ ನೋಡಿದ್ರಲ್ಲ ಎಲ್ಲ ಯೂಟ್ಯೂಬ್ದಾಗ ಬರ್ಲಾಕತ್ತೈತೆ. ಅಲ್ಲಿದಿಂದ ಕೃಷ್ಣಾನಗರಿ ಅಂತ ಹೇಳಿ ಹೆಸರಿಟ್ಟಾರ. ಅಂದ್ರೆ ಲಾಹೋರ್ ಅನ್ನುವಂಥದ್ದು ಏನಿದೆಯಲ್ಲ, ಲವ ರಾಮನ ಮಗ ಲವ ಕಟ್ಟಿದಂಥ ನಗರ. ಅದಕ್ಕೆ ಅವರೊಂದು ಏನು ನಾವು ಹೆರಿಟೇಜ್ ಅಂತೀವಲ್ಲ, ಹೆಂಗೆ ಭಾರತದ ಒಂದು ಹೆರಿಟೇಜ್ ಇದೆಯಲ್ಲ, ಹಂಗೆ ಪಾಕಿಸ್ತಾನದಲ್ಲಿ ಏನು ಮೂಲ ಏನಿತ್ತು ಇನ್ನವರೆಗೆ ಇಷ್ಟು ಮುಸ್ಲಿಂ ರಾಷ್ಟ್ರ ಆದರೂ ಸಹಿತ ಇನ್ನೂ ಅವ್ರು ಕೃಷ್ಣಾನಗರಿನೇ ತರ್ತಾರೆ, ಜೈನ ಟೆಂಪಲ್ ಚೌಕನೇ ತರ್ತಾರೆ. ಅಂದ್ರೆ ಭಾರತದ ಇದನ್ನು ಮಾಡ್ಲಾಕತ್ತಿ ಉದ್ದೇಶ ಏನಂದ್ರೆ ಹೊರಗಿನ ಹಣ ತೊಗೊಂಡು ಬರ್ಲಕ್ಕ. ವರ್ಲ್ಡ್ ಹೆರಿಟೇಜ್ ಅಂತ ಒಂದಿದೆ, ಅಲ್ಲಿ ದುಡ್ಡು ಹೊಡಿಲಾಕ ಸುಮಾರು 50,000 ಕೋಟಿ ರೂಪಾಯಿ ಹೊರಗಿನ ತರ್ಬೇಕಂತ ಹಿಂದೂ ಹೆಸರು ಇಡ್ಲಾಕತ್ತಾರ. ಅಂದ್ರೆ ಪಾಕಿಸ್ತಾನ ಎಷ್ಟು ದಿವಾಳಿ ಆಗೈತೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಅದು. ಆ ರಾಹುಲ್ ಗಾಂಧಿ ಅದೊಂದು ಜೋಕರ್. ಅದಕ್ಕೆ ತಲೆನೂ ಇಲ್ಲ, ಅದು ಏನು ಅದಕ್ಕೆ ಡಿಗ್ನಿಫೈ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಪಾರ್ಲೆ ಕಂಪ್ನಿದು ಒಂದು ಚಾಕ್ಲೇಟ್ ಕೊಟ್ಟಾರ. ಏನು ತಪ್ಪೇನಾಯ್ತು? ನೆಹರೂನ ಹಂಗೆ ರಾತ್ರಿ ಲಾಡ್ ಮಾಡ್ಕೊಂಡು ಬ್ಯಾಟನ್ ಮನೆಗೆ ಏನು ಮಕ್ಕೊಂಡಿಲ್ಲಲ್ಲ. ನೆಹರು ಏನು ಮಾಡ್ಯಾನ, ರಾಜೀವ್ ಗಾಂಧಿ ಇಂಡಿಯನ್ ನೇವಿದು ಹಡಗು ಒಯ್ದು ದೇಶದ್ರೋಹಿಗಳನ್ನು ತೊಗೊಂಡು ಅದ್ರೊಳಗೆ ಅದನ್ನು ಇದು ಮಾಡ್ದ, ಪಾರ್ಟಿ ಮಾಡ್ದ. ರಾಜೀವ್ ಗಾಂಧಿ ಮಾಡಿದ್ದು. ನೆಹರು ಅಂತರೂ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಬರೀತಾಳ, ಪುಸ್ತಕ ಬರ್ದಾಳ. ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಕೊನೆಯ ವಯಸ್ಸರ ಇದ್ದ ಅವನ ಮಗಳು ಒಂದು ಪುಸ್ತಕ ಬರ್ದಾಳ. ಗಾಂಧಿ ಹತ್ಯೆ ಆದಾಗ ನೆಹರು ನನ್ನ ತಾಯಿ ಜೊತೆಗೆ ನನ್ನ ಮನೆಯಲ್ಲಿದ್ದ.